ಭೂ ದಾಖಲೆ ಅಧಿಕಾರಿ ದೇವಯ್ಯನ ಇನ್ನೊಂದು ಹಗರಣ ಬಯಲಾಗಿದೆ ಸ್ನೇಹಿತರೆ. ನೋಡಿ, ಅಲ್ಲೆಲ್ಲ ಭೂಮಿಯಲ್ಲ, ನಾನು ಏನಿದೆ ಅಲ್ಲ 90% ನಾನು ಎಲ್ಲಾನು ನೋಡೇ ಮಾಡಿರ್ತೀನಿ. ಈ ಪುಣ್ಯಾತ್ಮ ಏನ್ ಮಾಡಿದ್ದಾನಂದ್ರೆ 5 ಗುಂಟೆಗೂ ಕಡಿಮೆ ಇರುವ ಆಸ್ತಿಯನ್ನು ಇದು ಕಡಿಮೆ ವಿಸ್ತೀರ್ಣಕ್ಕೆ ಪೂರಿ ಮಾಡಿದ್ದಾನೆ. ನಾವು ಎಷ್ಟು ಸಾಧ್ಯತೆನ ಅಷ್ಟು ನಾನು ನೋಡಿನೇ ನಾವು ಮಾಡ್ತಿದ್ವಿ. ಹಂಗೇನಾಗಲ್ಲ. ಈಗ ನೀವು ಪ್ರಶ್ನೆ ಮಾಡಿದ್ದೀರಿ, ನನ್ಗೆ ಒಳ್ಳೇದಾಯ್ತು. ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಹಿಂಗಿದ್ದಾಗ ಏನ್ ಮಾಡ್ಬೇಕು ಅಂತ ನಾನು ಬರೀತೀನಿ. ನಿಮಗೆ ಇನ್ನೊಂದು ಸೀಕ್ರೆಟ್ ಹೇಳ್ಬಿಡ್ತೀನಿ. ADLR ದೇವಯ್ಯ ಮತ್ತು ಹಾವೇರಿ DDLR ಇಬ್ಬರು ಸೇರಿ ಏನ್ ಮಾಡಿದ್ದಾರಂದ್ರೆ, ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಹಾವೇರಿ ಜಿಲ್ಲೆ ಸವಣೂರಿನ ಭೂ ದಾಖಲೆಗಳ ಕಚೇರಿಯ ADLR ಅಂದರೆ ಭೂ ದಾಖಲೆ ಸಹಾಯಕ ನಿರ್ದೇಶಕರಾದ ದೇವಯ್ಯ ಮಾಡಿದ ಹಗರಣದ ಈ ಹಿಂದಿನ ವಿಡಿಯೋವನ್ನು ತಾವುಗಳು ತುಂಬ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಾ ಸ್ನೇಹಿತರೆ. ಅದೇ ರೀತಿ ತುಂಬ ಜನ ಒಳ್ಳೆ ಕಾಮೆಂಟ್ಸ್ಗಳನ್ನು ಮಾಡಿದ್ದೀರಾ. ಇದಕ್ಕೆ ತಮಗೆಲ್ಲ ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ, ಇದೇ ವಿಷಯವಾಗಿ ಅಂದರೆ ಭೂ ದಾಖಲೆ ಅಧಿಕಾರಿ ದೇವಯ್ಯನ ಇನ್ನೊಂದು ಹಗರಣ ಬಯಲಾಗಿದೆ ಸ್ನೇಹಿತರೆ. ಅದೇನಪ್ಪ ಅಂದರೆ, ಸರ್ಕಾರಿ ಆದೇಶದ ಪ್ರಕಾರ 5 ಗುಂಟೆ ಇದ್ದರೆ ಮಾತ್ರ ಲವೆನ್ನಿ ನಕ್ಷೆ ಮಾಡಬಹುದು ಸ್ನೇಹಿತರೆ. ಆದರೆ ಈ ಪುಣ್ಯಾತ್ಮ ಏನು ಮಾಡಿದ್ದಾನಂದರೆ, ಸವಣೂರು ತಾಲೂಕು ಪರಮವಾಡಿ ಗ್ರಾಮದಲ್ಲಿ ಸರ್ವೆ ನಂಬರ್ 144/36 ಮತ್ತು 144/37ರಲ್ಲಿ ಏನು ಮಾಡಿದ್ದಾನಂದ್ರೆ, ಗೊತ್ತಿದೆ ಸರ್ನೇಮ್ ಚೇಂಜ್ ಆದಾಗ ಇಲ್ಲ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೋಬೇಕು, ಒಂದು ಇಲ್ಲ RTC ಚೇಂಜ್ ಮಾಡ್ಕೋಬೇಕು ಅಂತ ಕಾಮನ್ ಆಗಿರೋಂಥ ವಿಚಾರ. ಇದು ಪ್ರಶ್ನೆ ಮಾಡೋದು ಏನಿಲ್ಲ. ಸರ್ನೇಮ್ ಅನ್ನ ಇಲ್ಲಂದ್ರೆ ಯಾವ ಒಂದು ಚಿಕನ್ ಆಗ್ಬೇಕು. ಸುಮ್ಮನೆ ಆಧಾರ್ ಕಾರ್ಡ್ ಅಲ್ಲಿ ಒಂದು ಮತ್ತೆ ಇಲ್ಲಿ RTC ಒಂದು ಇದ್ದಾಗ ನಾನು ಯಾರಿಗಂತ ಕೊಡೋಕ್ಕಾಗುತ್ತಾ? 5 ಗುಂಟೆಗೂ ಕಡಿಮೆ ಇರುವ ಆಸ್ತಿಯನ್ನು ಅಂದರೆ 144/9ರಲ್ಲಿ 1 ಗುಂಟೆ ಮತ್ತು ಅದೇ ಸರ್ವೆ ನಂಬರಲ್ಲಿ 144/37ರಲ್ಲಿ 3 ಗುಂಟೆ, ಈ ರೀತಿಯಾಗಿ ಒಡೆದು ಕಡಿಮೆ ವಿಸ್ತೀರ್ಣಕ್ಕೆ ಪೂಡಿ ಮಾಡಿದ್ದಾನೆ ಸ್ನೇಹಿತರೆ. ನೋಡಿ, ಅಲ್ಲೆಲ್ಲ ಭೂಮಿಯಲ್ಲ, ನಾನು ಏನಿದೆ ಅಲ್ಲ 90% ನಾನು ಎಲ್ಲಾನು ನೋಡೇ ಮಾಡಿರ್ತೀನಿ. ಹಂಗೇನ್ ಆಗಿರಂಗಿಲ್ಲ. ಈಗ ಏನಾಯ್ತಲ್ಲ, ಈಗ ನಾನು RTC ಪ್ರಕಾರ ನೋಡಿನೇ ಮಾಡ್ತೀನಿ. ಎಲ್ಲ ಪೂರ ಹಿಂದೇನಾಗಿದ್ದಾವು ಸರ್ಕಾರ ಸರ್ತ್ಗಳು. ಇಲ್ಲಿ ಸಮಸ್ಯೆ ತೊಂದ್ರಲ್ಲ, ಸಾಕಾಗಷ್ಟು ಸಮಸ್ಯೆಗಳಿದೆ ನನ್ನ ತಾಲೂಕಿನಲ್ಲಿ. ಸಾಕಾಗತ್ತೆ. ಆದ್ರೂ ನಾವು ಎಷ್ಟು ಸಾಧ್ಯತೆನ ಅಷ್ಟು ನಾನು ನೋಡಿನೇ ನಾವು ಮಾಡ್ತಿದ್ವಿ. ಹಂಗೇನಾಗಲ್ಲ. ಈಗ ನೀವು ಪ್ರಶ್ನೆ ಮಾಡಿದ್ದೀರಿ, ನನ್ಗೆ ಒಳ್ಳೇದಾಯ್ತು. ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಹಿಂಗಿದ್ದಾಗ ಏನ್ ಮಾಡ್ಬೇಕು ಅಂತ ನಾನು ಬರೀತೀನಿ. ನಿಮ್ದೇನಿದೆ ಸಮಸ್ಯೆ ಏನಾಗಿದೆ ನೀವು ಬರೀರಿ, ನೋಡೋಣ. ಒಳ್ಳೆ ರೈತರಿಗೆ ಒಳ್ಳೇದಾಗಬೇಕು ಅಂತ ನೀವು ಬಂದಿದ್ದೀರಿ, ನಾವು ಮಾಡ್ತೀವಿ. ನಾವೇನಿದ್ರೆ ಎಚ್ಚೆತ್ಕೊಂಡು ಕೆಲಸ ಮಾಡ್ಕೊಡೋಣ. ಬರ್ಕೈತೀವಿ, ಆದೇಶ ತಗೋತೀವಿ, ಮಾಡ್ತೀವಿ. ಇಲ್ಲಿ ತನಕ ಬಂದಿಲ್ಲ, ಯಾವುದೇ ಕೊಡ್ಲಿಕ್ಕೂ ಬಂದಿಲ್ಲ. ನಾವು ಹೇಳಿದಾಗ ಹೋಗಾರ ತಿನ್ನಿಸ್ಕೊಂಡ್ರ ಮಾಡ್ಕೊಂಡ್ರ ಬಗೆಹರಿಸ್ಕೊಂಡಿದ್ದಾರೆ. ಇವರುಗಳು ಮಾಲಕ ಒಬ್ಬನೇ, ಇದು ಕೂಡ ನೆನಪಿರಲಿ ಸ್ನೇಹಿತರೆ ನಿಮಗೆ. ಸ್ನೇಹಿತರೆ, ಇವಾಗ ನೀವು ಹೇಳಿ, ಖರೀದಿ ಮಾಡೋ ಬಗ್ಗೆ ಇಷ್ಟೆಲ್ಲ ಕಾಯ್ದೆ ಕಾನೂನು ಮಾತಾಡೋ ಅಧಿಕಾರಿ ದೇವಯ್ಯ ಇವೆಲ್ಲ ಹೇಗಾದವು? ನಿಮ್ಗೆ ರೂಲ್ಸ್ ಕಾನೂನು ಕೇಳಿದ ತಕ್ಷಣ ಮತ್ತೆ ನಾನು ಕೇಳ್ತೀನಿ ಹೋಗಿ. ಅದೇ ನಿಮ್ ಪ್ರಕಾರ ನಾನು ಕೇಳ್ತೀನಿ. ಇಲ್ಲ ಬರ್ಬೇಕ್ರಿ, ಇದು ನಿಮ್ಮ ಆಫೀಸ್. ನಿಮ್ಮ ಆಫೀಸ್ ನೀವು ಬರ್ತಾನೆ ಯಾರು ಬರ್ಬೇಕು? ಇಲ್ಲ ನೀವು ಬರ್ಲೇಬೇಕು. ನೀವು ಬಂದಿದ್ರ ನೀವು ಬರ್ಬೇಕು. ಇಲ್ಲ ತಪ್ಪಲ್ಲ. ನಮಗೂ ಇಡೀ ತಾಲೂಕಿನ ಬೇಡ, ಸವಣೂರಲ್ಲಿ ಸಿಟಿಗೆ ಹೊಡೆದಲ್ಲಿ ಒಂದಾದ್ರು ತೋರಿಸ್ತೀನಿ. ನೀವೆಲ್ಲ ಪರಿಶೀಲನೆ ಮಾಡಿಲ್ಲ, ಒಂದಾದ್ರು ತಪ್ಪು ತೋರಿಸ್ಲಾ? ಇದೇ ಸವಣೂರು ಲೋಕಲ್ ತೋರಿಸ್ಲಾ? ನಾನೇನಂತೀನಿ ಅಲ್ಲ, ಸಮರ್ಥನೆ ಮಾಡಬಾರ್ದು. ನೀವು ಹೇಳಿ, 1 ಗುಂಟೆ 3 ಗುಂಟೆ ಖರೀದಿ ಮಾಡೋಕ್ಕೆ ಸಾಧ್ಯನಾ ಸ್ನೇಹಿತರೆ? ನಿಮಗೆ ಗೊತ್ತಿರೋ ವಿಷಯನೇ, ಸಾಧ್ಯನೇ ಇಲ್ಲ. ಅದು ಏನೋ ಹೇಳ್ತಾರಲ್ಲ, ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತ. ಆ ರೀತಿ ಆಯ್ತು ADLR ದೇವನ ಕತೆ. ತಪ್ಪು ತಪ್ಪೆ ಸಮರ್ಥನೆ. ನಾನು ಎಲ್ಲ ಪ್ರಶ್ನೆ ಮಾಡ್ತೀನಿ. ನಾನು ಸತ್ಯ ಹರಿಶ್ಚಂದ್ರ ಅನ್ನೋ ಮಾತು ತಗದ್ಬಿಡಿ. ಸತ್ಯ ಹರಿಶ್ಚಂದ್ರ ಕೆಲಸ ಮಾಡಕ್ಕೆ ಕೆಲಸ ಮಾಡಿದ್ರೆ
ಅಷ್ಟೇ ಕಾನೂನು ಬದ್ಧ ಕೆಲಸ ಮಾಡೋದು. ಅಲ್ಲ ಸರ್, ಇಡೀ ಸೌಂದರ್ಯ ಬೇಡ, ಸೌಂದರ್ಯ ಒಬ್ಬರ ಕಾನೂನು ಬದ್ಧ ಕೆಲಸ ಮಾಡೋದು. ಇಲ್ಲಿಗೆಲ್ಲ ಮಾಡಿ ತಗೊಂಡು ತೋರಿಸ್ಬಿಡ್ಲಾ? ಬನ್ನಿ ನೀವು. ಅಲ್ಲ ನೀವು ಕಾನೂನು ಮಾತಾಡ್ತೀರಿ, ಬನ್ನಿ, ಬನ್ನಿ. ಸೌಂದರ್ಯ ತೋರಿಸ್ಬಿಡ್ಲಾ? ನೀವು ಬನ್ನಿ. ನಾನು ಸರಿ ಇದ್ದೀನಿ, ನಾನು ಕರೆಕ್ಟ್ ಮಾಡಕತ್ತೀನಿ ಇಷ್ಟೇ. ನನ್ ಪ್ರಶ್ನೆ ಮಾಡಕ್ ಹೋಗ್ಬಾರ್ದು, ನೀವು ಇದ್ ಮಾಡ್ರಿ. ಸುಮ್ಮನೆ ಹಂಗೆಲ್ಲ ಇಲ್ಲದೆಲ್ಲ ಕ್ವಶನ್ ಮಾಡ್ಬೇಡಿ. ಕೇಳಿ ಇದ್ದಾಗ ನೋಡಿ ಸಮಸ್ಯೆ ಏನ್ ಬಂದಿತ್ತು ಇಲ್ಲ, ಈಗ ಸಮಸ್ಯೆ ಏನ್ ಬಂದಿತ್ತು ಆ ಸಮಸ್ಯೆಗೆ ನಾನು ಉತ್ತರ ಕೊಟ್ಟಿದ್ದೀನಿ, ಕೇಳ್ಕೊಂಡಿದ್ದೀನಿ. ಸ್ನೇಹಿತರೆ, ನಿಮಗೆ ಇನ್ನೊಂದು ಸೀಕ್ರೆಟ್ ಹೇಳಿಬಿಡ್ತೀನಿ. ADLR ದೇವಯ್ಯ ಮತ್ತು ಹಾವೇರಿ DDLR ಇಬ್ಬರು ಸೇರಿ ಏನು ಮಾಡಿದ್ದಾರಂದರೆ, ಇದೇ ಸವಣೂರು ನಗರದ ಆಸ್ತಿಯನ್ನು ಖರೀದಿ ಮಾಡೋಕೆ ದೊಡ್ಡ ಮೊತ್ತವನ್ನು ತಗೊಂಡಿದ್ದಾರೆ ಸ್ನೇಹಿತರೆ. ಇದೊಂದ್ಸಲಿ ಕ್ಲಾರಿಫೈ ಆಗಬೇಕು ಅನ್ನೋದು ಉದ್ದೇಶ ಇದೆಯಲ್ಲ. ನಾನು ಈಗ ಬಂದಿದ್ದೀರಿ, ನಾನು ಇದ್ರ ಪರವಾಗಿ ನಿಮ್ಮ ಪರವಾಗಿ ಧನ್ಯವಾದಗಳು ಹೇಳಿ, ನಾನು ನಮ್ಮ ಆಫೀಸರ್ಸ್ಗೆ ಈ ರೀತಿ ಆಗ್ತಾ ಇದೆ ಬಂದು ಪ್ರಶ್ನೆ ಮಾಡಿದಾರೆ, ಇದಕ್ಕೆ ಮುಂದೆ ನಮ್ಮ ಡೈರೆಕ್ಷನ್ ಕೊಡಿ ಅಂತ ಕೇಳ್ತೀನಿ. ಪರಿಶೀಲನೆ ಮಾಡಿ ನನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ? ಈ ಹುದ್ದೆಗೆ ನನ್ನ ಹುದ್ದೆಗೆ ಏನ್ ಮಾಡ್ಬೇಕಾದ್ರೆ ನನ್ನ ಹುದ್ದೆಗೆ ಏನ್ ಮಾಡ್ಬೇಕಾದ್ರೆ ಮಾಡಿದ್ದೀನಿ. ಅದು ನಾನು ಮಾಡೋದು ತಪ್ಪಿದ್ರೆ ನನಗೆ ಶಿಕ್ಷೆ ಆಗುತ್ತೆ. ನಾನು ತಪ್ಪು ಮಾಡ್ಕೊಂಡು ಹೋಗಿದ್ರ, ನನ್ನ ರೂಲ್ಸ್ ನ ಬ್ರೇಕ್ ಮಾಡಿದ್ರ, ನನ್ನ ಮೇಲಧಿಕಾರಿಗಳು ನನ್ನ ಕ್ರಮ ತಗೋತಾರ ಕಾಯ್ದೆ. ಅದು ಎಷ್ಟು ಅಂತ ಇವಾಗಲೇ ಹೇಳೋಲ್ಲ, ಸಾಧ್ಯವಾದರೆ ಮುಂದೆ ಅದ್ರ ಬಗ್ಗೆನ ಸಪ್ರೇಟ್ ವಿಡಿಯೋ ಮಾಡಿ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಯಾಕೆ ತಗೊಂಡಿದ್ದಾರೆ ಅಂದರೆ, ದೇವಯ್ಯ ಖರೀದಿ ಮಾಡಿ ಕೊಟ್ಟ ಆಸ್ತಿ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದೆ. ಆ ಸರ್ಕಾರಿ ಜಮೀನನ್ನು ಕಬಳಿಸೋಕೆ ದೊಡ್ಡ ಮೊತ್ತವನ್ನು ತಗೊಂಡಿದ್ದಾರೆ. ಈ ವಿಷಯವಾಗಿ ಈಗ ಅದು ಕೋರ್ಟ್ಗೆ ಬಿದ್ದಿದೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಭೂ ದಾಖಲೆ ಅಧಿಕಾರಿ ದೇವಯ್ಯನಿಗೆ ಕೇಳಿದ್ದೀನಿ. ಇದು ಅದರ ಪ್ರತಿ ತಾವು ಸ್ಕ್ರೀನಲ್ಲಿ ನೋಡ್ಬೋದು. ಈ ದಾಖಲೆ, ಈ ಮಾಹಿತಿ ಬಂತು ಅಂದರೆ ಅದರ ಬಗ್ಗೆ ಪಾರ್ಟ್ 3 ಅಂದರೆ 3ನೇ ಭಾಗ ವಿಡಿಯೋ ಬರುತ್ತೆ ಸ್ನೇಹಿತರೆ, ಕಾಯ್ತಾ ಇರಿ. ವೀಕ್ಷಕರೇ, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಭೂ ದಾಖಲೆ ಅಧಿಕಾರಿ ದೇವಯ್ಯ ಮಾಡುತ್ತಿರುವ ಭ್ರಷ್ಟಾಚಾರದ ಬಗ್ಗೆ. ಮತ್ತೆ ಸಿಗೋಣ ಇದೇ ಭೂ ದಾಖಲೆ ಅಧಿಕಾರಿ ಹೊಸ ಸುದ್ದಿಯೊಂದಿಗೆ. ನಮಸ್ಕಾರ.